ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟಗೊಂಡಿದೆ. ಓರ್ವ ಸಾವನ್ನಪ್ಪಿದ್ದಾನೆ. ಕೆಆರ್ಪುರದ ತ್ರಿವೇಣಿ ನಗರದಲ್ಲಿ ಇಡೀ ಮನೆ ನೆಲಸಮವಾಗಿದೆ. ಬಹಳಷ್ಟು ಕಡೆ ಗ್ಯಾಸ್ ಸಿಲಿಂಡರ್ ಸೋರಿಕೆ ಸ್ಫೋಟ ಪ್ರಕರಣಗಳನ್ನು ಗಮನಿಸ್ತಾ ಇರ್ತೀವಿ. ಇದು ಕೆಆರ್ಪುರದ ತ್ರಿವೇಣಿ ನಗರದಲ್ಲಿ ಇಡೀ ಮನೆ ನೆಲಸಮ ಆಗೋಗಿದೆ. ಮನೆ ಅವಶೇಷಗಳಲ್ಲಿ ಸಿಲುಕಿದಂತ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಇವತ್ತು ಬೆಳಿಗ್ಗೆ ಅವಘಡ ನಡೆದಿರೋದು. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟಗೊಂಡು ಓರ್ವ ಸಾವನ್ನಪ್ಪಿದ್ದಾರೆ. ನೋಡಿ ಎಷ್ಟು ಭೀಕರವಾಗಿದೆ, ಭಯಾನಕವಾಗಿದೆ ಅಂತ ಹೇಳಿ. ಅದಕ್ಕೆ ಬ್ಲ್ಯಾಕ್ ಅಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಅಥವಾ ಇನ್ನೇನೋ ಒಂದು ಸಿಲಿಂಡರ್ಗಳನ್ನ ತಗೋಬೇಡಿ. ಸಿಲಿಂಡರ್ ತಗೊಂಡಾಗ ಸರಿಯಾಗಿ ಚೆಕ್ ಮಾಡಿಸಿ ತಗೊಳ್ಳಿ. ಅಧಿಕೃತ ಅಂದರೆ ಆಥರೈಸ್ಡ್ ಏಜೆನ್ಸಿ ಏನಿರುತ್ತೆ ಅವರಿಂದನೇ ಸಿಲಿಂಡರ್ ತಗೊಳ್ಳಿ. ಸುಮ್ಮನೆ ಎಲ್ಲೋ ಹೋಗೋದು, ಖಾಲಿ ಸಿಲಿಂಡರ್ ಫಿಲ್ ಮಾಡಿಸ್ಕೊಂಡು ಬರೋದು ಅಂತ ದುಸ್ಸಾಹಸಗಳಿಗೆ ಕೈ ಹಾಕಬೇಡಿ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟಗೊಂಡು ಓರ್ವ ಸಾವನ್ನಪ್ಪಿದ್ದು, ಮನೆಯ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿಕೊಂಡಂತಹ 3 ಜನರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆಯನ್ನ ಮಾಡಿದ್ದಾರೆ. ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗ್ಯಾಸ್ ಸಿಲಿಂಡರ್ ಸೋರಿಕೆ ಮತ್ತು ಬ್ಲಾಸ್ಟ್ ಪ್ರಕರಣಗಳನ್ನ ಸಾಕಷ್ಟು ನೋಡ್ತಾ ಇದೀವಿ. ಅಷ್ಟಾದ್ರೂ ಜನರು ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ಪರ್ಟಿಕ್ಯುಲರ್ ಪ್ರಕರಣದ ಬಗ್ಗೆ ಮಾತನಾಡೋದಾದ್ರೆ ವೆಂಕಟೇಶ್. ಇಂದ್ರ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ರಿವೇಣಿ ನಗರದಲ್ಲಿ ಒಂದು ದುರ್ಘಟನೆ ಆಗಿರುವಂತಹದ್ದು. ಸೋರಿಕೆ ಗ್ಯಾಸ್ ಸೋರಿಕೆ ಆಗಿದೆ. ಅವರು ಬಂದು ಲೈಟ್ ಅನ್ನ ಆನ್ ಮಾಡಿದಂತ ವೇಳೆಯಲ್ಲಿ ಅದು ಸ್ಫೋಟಗೊಂಡಿರುವಂತದ್ದು. ಪರಿಣಾಮ ಒಂದು ಮನೆ ಫುಲ್ಲು ನೆಲಸಮ ಆಗಿದೆ. ಅದರಲ್ಲಿ ಘಟನೆಯಲ್ಲಿ ಓರ್ವ ಮಹಿಳೆ ಮೃತಪಟ್ಟಿದ್ರೆ, ಅವಶೇಷಗಳಡಿ ಕೂಡ 2-3 ಜನ ಸಿಲುಕಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ರಕ್ಷಣಾ ಕಾರ್ಯ ಕೂಡ ಸಾಗ್ತಾ ಇದೆ. ಆದ್ರೆ ಈ ಘಟನೆಗೆ ನಿಖರವಾಗಿ ಏನು ಅನ್ನೋದು ಕೂಡ ತಿಳಿದು ಬರಬೇಕು. ಆದ್ರೆ ಇವರು ಯಾಕೆ ಈ ರೀತಿಯಾಗಿ ಇನ್ಸಿಡೆಂಟ್ಗಳು ಆಗ್ತಾ ಇದೆ ಅಂತ ಹೇಳಿದ್ರೆ, ಎಚ್ಚರಿಕೆಯನ್ನ ವಹಿಸೋದಿಲ್ಲ. ರಾತ್ರಿ ಸಮಯದಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡೋದಿಲ್ಲ. ಬದಲಿಗೆ ಒಂದು ಸರಿಯಾದಂತಹ ಗಾಳಿ ಕೂಡ ಹೊರಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ದುರ್ಘಟನೆಗಳು ಆಗ್ತಾ ಇರುತ್ತೆ. ನೀವು ಹೇಳಿದಂಗೆ ಈ ಕಳಪೆ ಗುಣಮಟ್ಟದ ಗ್ಯಾಸ್ಗಳನ್ನ ಕೂಡ ಬಳಸುವಂತದ್ದು ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಈ ರೀತಿಯಾದಂತಹ ದುರ್ಘಟನೆಗಳು ಆಗ್ತಾ ಇದೆ. ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರು ಜನ ಈ ರೀತಿ ಮೈಮರೆಯೋದ್ರಿಂದಾಗಿ ಈ ಒಂದು ದುರ್ಘಟನೆಗಳು ಸಂಭವಿಸ್ತಾ ಇದೆ. ಸದ್ಯ ಈಗ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಏನ್ ರೀಸನ್ ಅನ್ನೋದು ಕೂಡ ಇನ್ನು ಸದ್ಯ ತಿಳಿದು ಬರಬೇಕಾಗಿರುವಂತಹ ಸೂಚಿಸಿದ್ದಾರೆ. ಥ್ಯಾಂಕ್ ಯು ವೆಂಕಟೇಶ್. ಡೀಟೇಲ್ಸ್